ಸೌಂಡ್ ಕಂಡ್ಬಿಟ್ಟೆ. ಯಾಕೆ ಹೇಳ್ತಾ ಇದೀಯಾ? ಮಾತು ಕೇಳ ರೀ, ನಾನು ನಿಮ್ಗೊಂದು ಮಾತು ಹೇಳ. ನಾನು ನಿಮ್ಗೊಂದು ಮಾತು ಹೇಳ. ಹೇಳು. ನಾವು ಬೇರೆ ಮನೆ ಮಾಡ್ಕೊಂಡು ಎಲ್ಲಾದ್ರೂ ದೂರ ಹೊರಟೋಗ್ಬಿಡೋಣ. ಏನಾದ ಹೇಳಿ, ಸ್ಲೋ ಸ್ಲೋ. ನಮ್ಮಿಂದ ಇಲ್ಲಿ ಯಾರು ಸಂತೋಷಪಡಿಲ್ಲ. ಕಡೆ ಪಕ್ಷ ನಾವೇ ಚೆನ್ನಾಗಿಲ್ಲ. ನಮ್ಮಿಂದ ಯಾರು ಸಂತೋಷವಾಗಿಲ್ಲ. ಕಡೆ ಪಕ್ಷ ನಾವು ಚೆನ್ನಾಗಿಲ್ಲ. ನೀನಾ ಇಲ್ಲಿದ್ದು ಸ್ಮಾರಕ ಆಗೋದ್ರ ಬದಲು ಸತ್ತು ಸ್ಮಾರಕ ಒಳ್ಳೇದು, ಸತ್ತು ಸ್ಮಾರಕ ಆಗೋದು ಒಳ್ಳೇದು ಅಂತ ನಮ್ಮಪ್ಪ ಹೇಳ್ತಾರೆ. ಇಲ್ಲಿದ್ದು ಮಾರ್ಕ್ ಆಗೋ ಬದಲು ಸತ್ತು ಸ್ಮಾರಕ ಆಗೋದು ಒಳ್ಳೇದು ಅಂತ ನಮ್ಮಪ್ಪ ಹೇಳ್ತಿದ್ರು. ದೂರ ಎಲ್ಲಾದ್ರೂ ದೂರ ಹುಡುಗ ದೂರ ಎಲ್ಲಾದ್ರೂ ದೂರ ಹೊಡೋಣ. ಹಂಗೆ ಆಗಿ ಫೋಟೋ ಮಾಡ್ಬಿಟ್ಟು ಚೆನ್ನಾಗಿರ್ಬೇಕು. ಕಣ್ಣಲ್ಲಿ ನೀರು ಬಿಸಿಲಿನ ಕಳೆದ ಬರ್ಬೇಕು. ರಿಯಾಕ್ಷನ್ ಎಲ್ಲಾದ್ರೂ ದೂರ ಹೊರಟೋಗೋಣ. ದೂರ ಎಲ್ಲಾದ್ರೂ ದೂರ ಹೊಟ್ಟೋಗೋಣ, ದೂರ ಹೊಟ್ಟೋಗೋಣ, ಹಂಗೆ ಬರ್ಬೇಕು. ರಿಯಾಕ್ಷನ್ ರಿಯಾಕ್ಷನ್ ಸುಮ್ಮನೆ ಹಂಗೆ ಕೈ ಎಲ್ಲಾದ್ರೂ ದೂರ ಹೊರಟೋಗೋಣ. ಕಾಡಲ್ಲಿ ಕಟ್ಕೆ ಮಾಡ್ಕೊಂಡು ಹಳ್ಳಿಲಿ ಹಿಟ್ಟಿಗೆ ಹೊತ್ಕೊಂಡು ಜೀವನ ಕಟ್ಕೋಬಹುದು. ಕಾಡಲ್ಲಿ ಕಟ್ಕೆ ಮಾಡ್ಕೊಂಡು ಹಳ್ಳಿಲಿ ಇಟ್ಕೆ ಹೊತ್ಕೊಂಡು ಜೀವನ ಮಾಡ್ಕೋಬಹುದು. ಮೇಲಕ್ಕೆ ಹೇಳ್ತೀವಿ ಡೈಲೆಗೇಟ. ನಮ್ಮಿಂದ 4 ಜನಕ್ಕೆ ತೊಂದರೆ ಆಗೋದು ನನಗಿಷ್ಟ ಇಲ್ಲ. ಪುಣೇರಿ ನಮ್ಮಿಂದ 4 ಜನಕ್ಕೆ ತೊಂದರೆ ಆಗೋದು ನನ್ಗಿಷ್ಟ ಇಲ್ಲ ರೀ. ಹಾಗಂತ ನಾವು ಮನೆ ಕೊಟ್ಟೋದ್ರೆ ನಮ್ಮಪ್ಪ ಹಾಸಿಗೆ ಹೇಳ್ತಾರೆ ಕಣೆ. ಗ್ಯಾಸ್ ಹೊಡ್ರಿ ನಾವು ಅದನ್ಕೊಂಡು ನಾವೇನಾದ್ರೂ ಮನೆ ಬಿಟ್ಟು ಹೋಗ್ಬಿಟ್ರೆ ನಮ್ಮಪ್ಪ ಹಾಸಿಗೆ ಹೇಳ್ಬಿಡ್ತಾರೆ ಕಣ್ಣಿಂದ. ಹೇಳು ಮೀನಾ ಕಬ್ಬರ್ ಇದು ಅವನೊಂದು ಕಣ್ಣು ಸಿಗುತ್ತೆ ನೋಡಿದ್ದೀನಿ ಸಕ್ಕತ್ತಾಗಿ. ಆ ಕಣ್ಣಲ್ಲಿ ನೀರು ಬರಬೇಕಂದ್ರೆ ಚೆನ್ನಾಗಿದೆ. ಕಾಟ ಒಂದೇ ಕಣ್ಣು ಸಿಗೋದು. ಎಸ್ ಕಣ್ಣನ್ನು ನೀನು ಕಬ್ಬರ್ ಐಎಸ್ ಅದು ಇಷ್ಟೆಲ್ಲ ಅಮ್ಮನಾದರೂ ಮನೆ ಬಿಟ್ಟು ಹೋಗಿ ಅಂತ ಕೂತ್ ಕೇಳೋದು ನೋಡ್ಕೊಂಡು ನಾನು ಇಲ್ಲೇ ಇರೋ ಕಾರಣ ಅದೊಂದೇ ಜೀವ ಕಾಣೆ. ಇಷ್ಟೆಲ್ಲ ಅವಮಾನಾದ್ರು ಮನೆ ಬಿಟ್ಟು ಆಚೆ ತೊಲಗಿಂತ ಕುತ್ತಿಗೆ ಹಿಡ್ಕೊಂಡು ಆಚೆ ನೂಕಿದ್ರು ನಾನಿನ್ನೂ ಇಲ್ಲೇ ಇರೋದಕ್ಕೆ ಕಾರಣನೇ ಅದೊಂದು ಜೀವ ಕಡೆ.
ನಾನು ನೀನು ಎಲ್ಲೋ ಬೇರೆ ಕಡೆ ಮನೆ ಮಾಡ್ಕೊಂಡು ಹೋದ್ವಿ, 4 ದಿನ ಕಾಣಲಿಲ್ಲ ಅಂದಾಗ ಇಬ್ರು ಎಲ್ಲೋ ಚೆನ್ನಾಗಿದ್ದಾರೆ ಅಂತ ಅಪ್ಪ ಸುಮ್ಮನೆ ಹಾಕ್ಬಿಡ್ಬೋದು. ಸರಿ ಸರಿ ಆಯ್ತು, ನಾನು ನೀನು ಬೇರೆ ಎಲ್ಲೋ ಮನೆ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲಿ ಅಪ್ಪ 4 ದಿನ ನಾವು ಕಾಣಿಸ್ತಿಲ್ಲ ಅಂತಂದಾಗ ಮಕ್ಕಳು ಬೇರೆ ಎಲ್ಲೋ ಸಂತೋಷ ಹೋಗಿರ್ಬೇಕೇನೋ ಅಂತ ಅಂದ್ಕೊಂಡು ಸುಮ್ಮನೆ ಹಾಕ್ಬಿಡ್ಬೋದು. ಆದ್ರೆ ಅಪ್ಪನಲ್ಲಿ ಯಾರು ನೆಮ್ಮದಿಯಾಗಿ ಬಿಡೋದಿಲ್ಲ. ಆದರೆ ಅಪ್ಪನ್ನ ಇಲ್ಲಿರೋರು ಯಾರೂ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಕಡೆ. ಮೀನಾ ಕಂಡ ಮೀನಾ ಮೇಲೆ ಕಡೆ ವಯಸ್ಸಾಗ್ತಾ ವ್ಯಕ್ತಿಗಳು ವಸ್ತುಗಳು ಹಾಕಿರ್ತಾರೆ. ಮನೆ ಯಜಮಾನ ಆಗಿದ್ರು ಮೂಲೆಯಲ್ಲಿ ಯಾರಿಗೂ ಬೇಡವಾದವನಾಗೋಗ್ತಾನೆ. ವಯಸ್ಸಾಗ್ತಾ ಆಗ್ತಾ ವ್ಯಕ್ತಿಗಳು ವಸ್ತುಗಳಾಗುತ್ತವೆ. ಮನೆ ಯಜಮಾನ ಆಗಿದ್ದವನು ಮನೆಯಲ್ಲಿ ಯಾರಿಗೂ ಬೇಡವಾದನಾಗೋಗ್ತಾನೆ. ವಯಸ್ಸಾಗ್ತಾ ವ್ಯಕ್ತಿಗಳು ವಸ್ತುಗಳಾಗ್ತಾರೆ. ಮನೆ ಯಜಮಾನ ಆಗಿದ್ದವನು ಮೂಲೆಯಲ್ಲಿ ಯಾರಿಗೂ ಬೇಡವಾದವನಾಗೋಗ್ತಾನೆ. ಹೌದು ಸರ್. ಆಕ್ಷನ್. ವಯಸ್ಸಾಗ್ತಾ ಆಗ್ತಾ ವ್ಯಕ್ತಿಗಳು ವಸ್ತುಗಳಾಗುತ್ತಾರೆ. ಮನೆ ಯಜಮಾನ ಕರೆಕ್ಟಾಗಿ ನೀರು. ಆ ಹಿರಿ ಜೀವಕ್ಕೆ ಮರವಿನ ಕಾಯಿಲೆ ಬದಲೊಳಗಡೆ ಮನೆ ಮಕ್ಕಳು ಅವ್ರ ಮಾತ್ರ ಆಕ್ಷನ್. ಆ ಹಿರಿ ಜೀವಕ್ಕೆ ಮರವಿನ ಕಾಯಿಲೆ ಬರೋದ್ರೊಳಗೆ ಮನೆ ಮಕ್ಕಳೆಲ್ಲ ಅವ್ರನ್ನೇ ಮರ್ತು ಹೋಗ್ತಾರೆ. ಮೀನಾ ಇದು ನೋಡಿ ಎಲ್ಲ ಮಾತಾಡ್ತಾರೆ. ಕಾಂಪೌಂಡರ್ ಕಟ್ಟಾಗಿ ನಾಯಿ ಎತ್ತಿಡು ಹಾಕಿ ಅವ್ರ ಚೇರಳಿರೋದು ಕಾಂಪೌಂಡರ್ ಕಟ್ಟಾಕಿರೋ ನಾಯಿಗೆ ಒಂದು ತುತ್ತು ಅಂತ ಮೀಸಲಿಡ್ತಾರೆ. ಹಾಗೆ ಇವ್ರಿಗೂ ಒಂದು ತುತ್ತು ಅಂತ ಮೀಸಲಿಡ್ತಾರೆ. ಕಣ್ಮುಚ್ಚೋಳೆ ಒಂದ್ಸರಿ ನಿಮ್ಗೆ ಏನ್ ಬೇಕು ನಮ್ಮಿಂದ